ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಲಿ, ಕೇಂದ್ರ ಸರ್ಕಾರ ಮುಂದೆ ಪರಿಹಾರ ಕೊಡುತ್ತೆ. ಆದರೆ ರಾಜ್ಯದಲ್ಲಿ ಕೃಷಿ ಸಚಿವರು ಇಲ್ಲ. ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತ ಹಾಗೆ ಇದೆ ಅಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ವಿಷಯವಾಗಿ ಅವರು ಮಾತಾಡಿದ್ದಾರೆ. ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಮುಂದೆ ಕೇಂದ್ರ ಸರ್ಕಾರ ಪರಿಹಾರವನ್ನ ಕೊಡೋದಕ್ಕೆ ಮುಂದೆ ಬರುತ್ತೆ. ಆದರೆ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ, ಕೃಷಿ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೊಂದು ವ್ಯವಸ್ಥೆ ಇದೆ. ಮೊದಲು ಇವರು ಬರಗಾಲ ಅಂತ ಘೋಷಣೆ ಮಾಡಿದರೆ ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಾನು ಮೊದಲನೇ ಆಗ್ರಹ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಒಂದು ಸರ್ವೆಯನ್ನು ಮಾಡಿ ಅದಕ್ಕೆ ಬರಹ ಅಂತಂದು ಘೋಷಣೆಯನ್ನು ಮಾಡಬೇಕು. ಮುಂದೆ ಪರಿಹಾರ ಕೊಡುವಾಗ ಕೇಂದ್ರದ ಅನುದಾನ ಅದು ಆಗಲೇ ವ್ಯವಸ್ಥಿತವಾಗಿ ಆಗಲೇ ಮುಂಗಾರಿಗೆ ಮುಂಗಡೆ ಬಂದಿರ್ತದೆ, ಅದನ್ನು ಬಿಡುಗಡೆ ಮಾಡಬೇಕು. ಬೀಜ ಗೊಬ್ಬರಕ್ಕೆ ಪರಿಹಾರನೂ ಕೊಡಬೇಕು, ಬೆಳೆ ನಷ್ಟ ಮುಂದಾದಾಗ ಅದಕ್ಕೂ ಕೂಡ ಪರಿಹಾರ ಕೊಡಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ಇದೆ, ಆ ಪ್ರಕಾರ ಮಾಡಬೇಕು. ಮೊದಲು ಬರ ಘೋಷಣೆ ಮಾಡಿ ತಾನೇ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ, ಕೃಷಿ ಇಲಾಖೆ ಏನು ಕೆಲಸ ಮಾಡ್ತೈತೆ ಯಾರಿಗೂ ಕೂಡ ಗೊತ್ತಿಲ್ಲ. ಸುಮ್ಮನೆ ಪೇಪರ್ನಲ್ಲಿ ಬರೆಸ್ತಾರೆ. ಎಲ್ಲಿನೋ ಇದನ್ನು ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಅಂತ ಕೃಷಿ ಇಲಾಖೆ ಹೇಳ್ತದೆ. ಅದು ಏನು ಎದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಸುಮ್ಮನೆ ಆಲ್ಟರ್ನೇಟ್ ಕ್ರಾಪ್ಸ್ ಮಾಡೋದು ಇವೆಲ್ಲ ಮೊದಲಿಂದನೇ ಇದ್ದಾವೆ. ಆಲ್ಟರ್ನೇಟ್ ಕ್ರಾಪ್ಸು, ಶಾರ್ಟ್ ಟರ್ಮ್ ಕ್ರಾಪ್ಸು ಇವೆಲ್ಲ ಮೊದಲಿಂದ ಇದ್ದಾವೆ. ಏನು ಹೊಸತನ ಏನೂ ಇಲ್ಲ. ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಿದೆ. ಅದಕ್ಕೊಂದು ವ್ಯವಸ್ಥೆ ಇದೆ.